ಈ ಕ್ಷೇತ್ರಕ್ಕೆ ಮರುಜನ್ಮ ಪಡೆದಿರುವಂಥ ಒಂದು ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು. ಸೊ ಹನುಮ ಜನ್ಮಿಸಿರುವಂಥ ಈ ಒಂದು ಕನ್ನಡ ನಾಡಲ್ಲಿ ಹನುಮದ್ ಧ್ವಜಕ್ಕೆ ಅಪಮಾನ ಆಗಿರುವಂಥ ಈ ಒಂದು ಘಟನೆಯನ್ನು ಖಂಡಿಸಿ ಇಲ್ಲಿರುವಂಥ ಗ್ರಾಮಸ್ಥರನ್ನು ಬೆಂಬಲಿಸೋದಕ್ಕೆ, ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ ನಾನು ಕೆರಗೋಡು ಗ್ರಾಮಕ್ಕೆ ನಾನು ಬಂದಿರುವಂಥದ್ದು. ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು ಹೇಳ್ತಾ ಇದ್ದಾರೆ, ಆರಿಸಿರುವಂಥ ಸ್ಥಳ ಸಾರ್ವಜನಿಕ ಸ್ಥಳ, ಅಲ್ಲಿ ನ್ಯಾಷನಲ್ ಫ್ಲಾಗ್ ಮತ್ತು ಸ್ಟೇಟ್ ಫ್ಲಾಗನ್ನು ಬಿಟ್ಟು ಬೇರೆ ಆರಿಸೋದಕ್ಕೆ ಬರೋದಿಲ್ಲ, ಆರಿಸಿರುವಂಥದ್ದೇ ಇಲ್ಲಿಗಲ್ಲಾಗಿ ಅನ್ನೋಂಥದ್ದು, ಹೀಗಾಗಿ ಇಳಿಸಿದ್ದೀವಿ, ತ್ರಿವರ್ಣ ಧ್ವಜವನ್ನು ಆರಿಸಿದ್ದೀವಿ ಅಂತೇಳಿ ಸ್ವತಃ CM ಅವರು ಕೂಡ ಹೇಳ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇದು ಸಾರ್ವಜನಿಕ ಸ್ಥಳ ಇನ್ನೊಂದು ಅನ್ನೋ ಪ್ರಶ್ನೆನೇ ಬರಲ್ಲ. ನಿಜವಾಗ್ಲೂ ಕೂಡ ಅದು ಸಾರ್ವಜನಿಕ ಸ್ಥಳ ಅನ್ನೋದು ನಿಮ್ಮ ಭಾವನೆ ಆಗಿದ್ದರೆ, ಕಳೆದ 40 ವರ್ಷಗಳಿಂದ ಕೆರಗೋಡು ಗ್ರಾಮಸ್ಥರು ರಾಮ ಮಂದಿರ ಮುಂಭಾಗದಲ್ಲಿ ಹನುಮಧ್ವಜವನ್ನು ಆರಿಸೋದ್ರ ಮೂಲಕ ಅವರ ಭಕ್ತಿಯನ್ನು ಅವರು ತೋರಿಸ್ಕೊಂಡಿದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಆಗುವಂಥ ಒಂದು ಸಂದರ್ಭದಲ್ಲಿ 100 ಅಡಿಗೂ ಕೂಡ ಇನ್ನು ಹೆಚ್ಚಾಗಿರುವಂಥ ಒಂದು ಹನುಮಧ್ವಜವನ್ನು ಸ್ಥಾಪಿಸೋದ್ರ ಮೂಲಕ ಇವತ್ತು ಒಂದು ನೆನಪಿಗೆ ಒಂದು ಚಿಹ್ನೆ ಆಗಬೇಕು ಅಂತೇಳಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವರು 100 ಅಡಿಯನ್ನು ಮಾಡಿದ್ದಾರೆ. ಇಲ್ಲ ಅಂತಂದರೆ 40 ವರ್ಷದಿಂದ ಹನುಮತ್ ಧ್ವಜ ಆರ್ತಾ ಇದೆ. ಹಾಗಾಗಿ ಇದನ್ನು ರಾಜಕೀಯ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದನ್ನು ರಾಜಕೀಯ ಮಾಡಿರುವಂಥದ್ದು. ಸರ್, ಈ ಒಂದು ವಿವಾದ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರಕರಣದಲ್ಲಿ JDS ಮತ್ತು BJPಯವರು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇಂಥ ವಿವಾದದ ಮಧ್ಯೆ ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ. ನೋಡಿ, ನಾನೊಂದು ತಮಗೆ ಗೊತ್ತಿರುವಂಥ ಒಂದು ವಿಚಾರ, ಮಂಡ್ಯ ಭಾಗದಲ್ಲಿ ನನ್ನ ಪಕ್ಷ ಆಗಲಿ ನನ್ನ ಕಾರ್ಯಕರ್ತರಾಗಲಿ ಯಾರೂ ಕೂಡ ಇಲ್ಲ. ನಾನು ಬಂದಿರುವಂಥದ್ದು ಸಾಕ್ಷಾತ್ತು ಹನುಮಂತನ ಭಕ್ತಿಗೋಸ್ಕರ. ಇವತ್ತು ಇದನ್ನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರನೇ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಕಾರಣ ಏನಂತಂದರೆ, ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರೇ ಇದನ್ನು ಬೆಂಕಿ ಹಚ್ಕೊಂಡಿದ್ದಾರೆ. ಅವರು ವಿಷಯ ಏನಂತಂದರೆ, ಇವತ್ತು ಯಾವ ರೀತಿ ಲಂಕೆಯಲ್ಲಿ ಹನುಮಂತ ಸೀತಾಮಾತೆಗೋಸ್ಕರ ಹೋಗಿರುವಂಥ ಸಂದರ್ಭದಲ್ಲಿ ರಾವಣಾಸುರ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕಾ ದಹನ ಮಾಡ್ಕೊಂಡಿದ್ದಾರೆ. ಆ ರೀತಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಹನುಮದ್ ಧ್ವಜಕ್ಕೆ ಕೈ ಹಾಕೋದ್ರ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ದಹನ ಮಾಡಿಕೊಳ್ಳುವಂಥ ಸ್ಥಿತಿಗೆ ಕೈ ಹಾಕಿ, ರಾಜಕೀಯಕ್ಕೆ ಕೈ ಹಾಕಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು.